ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮಾಡ್ತಿರುವಂಥದ್ದು ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಪಕ್ಕಾ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಉದ್ದಿನ ವಡೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ನಾನು 1 ಗ್ಲಾಸಷ್ಟು ಉದ್ದಿನ ಬೇಳೆಯನ್ನು ನೀಟಾಗಿ ತೊಳೆದು 2 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಅದು ನೆನೆಸಿರುವಂತಹ ಉದ್ದಿನ ಬೇಳೆನ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದು ನೆನೆಸಿರುವ ಉದ್ದಿನ ಬೇಳೆಯನ್ನು ಆ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಅದಾದ ನಂತರ 2ರಿಂದ 3 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಇಂಚಷ್ಟು ಶುಂಠಿನ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈಗ ಕನ್ಸಿಸ್ಟೆನ್ಸಿನ ತೋರಿಸ್ತಿದ್ದೀನಿ. ಯಾವ ರೀತಿ ಇರಬೇಕು ಅಂದರೆ ತೀರಾ ತೆಳ್ಳಗಿರಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು. ಈ ಕನ್ಸಿಸ್ಟೆನ್ಸಿ ಇದ್ರೆ ಆಯಿತು. ಈಗ 5ರಿಂದ 6 ಮೆಣಸನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ತಿದ್ದೀನಿ. ಸಣ್ಣದಾಗಿ ಹೆಚ್ಚಿರುವಂತಹ ಕರಿಬೇವಿನ ಸೊಪ್ಪು, ಸ್ವಲ್ಪ ಅಡುಗೆ ಸೋಡಾವನ್ನು ಹಾಕ್ತಾಯಿದ್ದೀನಿ. ಅದಾದ ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕಾಯಿ ಚೂರುಗಳನ್ನ ಸಹ ಹಾಕ್ತಿದ್ದೀನಿ. ಅದಾದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಕಾಸಿರುವಂತಹ ಎಣ್ಣೆನ 2 ಟೀ ಸ್ಪೂನಷ್ಟು ನಾನು ಅದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಅದನ್ನು ಹಾಕಿರುವಂತಹ ಮಿಶ್ರಣಗಳೆಲ್ಲ ಅದ್ರ ಜೊತೆ ಹೊಂದ್ಕೋಬೇಕು. ಹಾಗೆ ಕೈ ಆಡಬೇಕು. ಹಾಗೆ ಅದನ್ನು 1-2 ನಿಮಿಷಗಳ ಕಾಲ ಹಿಟ್ಟನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಫ್ಲಫಿಯಾಗಿ ಒಳಗಡೆ ಮೇಲೆ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಕೈ ಆಡಿದ್ರೆ ಉದ್ದಿನ ವಡೆ ತುಂಬ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನೋಡಿ, ನೀರಲ್ಲಿ ಕೈನ ಎದ್ಬಿಟ್ಟು ಹಿಟ್ಟನ್ನು ತೊಗೊಂಡು ಮಧ್ಯದಲ್ಲಿ ಹೋಲನ್ನ ಮಾಡಿ ಹಾಕ್ತಾಯಿದ್ದೀನಿ. ಒಂದೊಂದಾಗಿ ಹಾಕಬೇಕು. ಒಟ್ಟು ಒಂದು ಬಟ್ಲಲ್ಲಿ ನೀರನ್ನು ಇಟ್ಕೊಂಡು ಕೈಯನ್ನು ನೀರಲ್ಲಿ ಹಸಿ ಮಾಡಿಕೊಂಡು ಹಾಕಿದ್ರೆ ಉದ್ದಿನ ವಡೆ ಈಸಿಯಾಗಿ ಹಾಕೋದಕ್ಕೆ ಬರುತ್ತೆ. ಆ ರೀಸನ್ಗೋಸ್ಕರ ಈ ಥರ ಮಾಡಬೇಕು. ಈಗ ನೋಡಿ, ಒಂದೊಂದೇ ಉದ್ದಿನ ವಡೆನ ತೂತಗಳನ್ನು ಮಾಡಿ ಹಾಕ್ತಾಯಿದ್ದೀನಿ. ಈಗ ಒಂದು ಕಡೆ ನೀಟಾಗಿ ವಡೆ ಬೇಯೋದಕ್ಕೆ ಬಿಡೋಣ. ಈಗ ನಾನು ಮಾಡಿರುವಂತಹ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡಿದ್ರೆ ಪಕ್ಕಾ ಹೋಟೆಲ್ ಸ್ಟೈಲಲ್ಲಿ ತುಂಬ ಒಳಗಡೆ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ಬರುತ್ತೆ. ಯಾವುದೇ ಅಕ್ಕಿ ಹಿಟ್ಟನ್ನು ಸಹ ನೀವು ಯೂಸ್ ಮಾಡೋದು ಬೇಡ. ಕಾದಿರುವಂತಹ ಎಣ್ಣೆಯನ್ನು ಹಾಕಿದ್ರೆ ಆಯಿತು. ಅಕ್ಕಿ ಹಿಟ್ಟಿನ ಅವಶ್ಯಕತೆ ಇರಲ್ಲ. ರುಚಿಯಾದಂತಹ ಉದ್ದಿನ ವಡೆನ ನೀವು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಈಗ ನೋಡಿ, ಹಾಕಿದ್ದೀನಿ. ಈಗ ಒಂದು ಕಡೆ ನೀಟಾಗಿ ಬೇಯೋದಕ್ಕೆ ಬಿಡೋಣ. ನೀಟಾಗಿ ಬೆಂದ ನಂತರ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ಳೋಣ. ಫ್ಲೇಮ್ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿರಲಿ. ಎಣ್ಣೆ ಕಾಯಬೇಕಾದ್ರೆ ಐ ಫ್ಲೇಮ್ ಇಟ್ಕೊಳ್ಳಿ. ಹಿಟ್ಟನ್ನು ನೀವು ಎಣ್ಣೆ ಒಳಗಡೆ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಒಳಗಡೆನೂ ನೀಟಾಗಿ ಬೇಯುತ್ತೆ, ಮೇಲ್ಗಡೆನೂ ಕ್ರಿಸ್ಪಿ ಆಗುತ್ತೆ. ಈ ಟಿಪ್ಸ್ನ ನೀವು ಸ್ವಲ್ಪ ಫಾಲೋ ಮಾಡಿ. ಈಗ ನೋಡಿ, ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ಬೇಯೋದಕ್ಕೆ ಬಿಡೋಣ. ಈಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ವಡೆ ಕಾಣಿಸ್ತಾ ಇದೆ. ಈಗ ಆಗಿದೆ. ಈಗ ಒಂದು ಸರ್ವಿಂಗ್ ಪ್ಲೇಟಿಗೆ ಈ ವಡೆಯನ್ನು ತಕ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಈಗ ರುಚಿಕರವಾದಂತಹ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಪಕ್ಕಾ ಹೋಟೆಲ್ ಸ್ಟೈಲಲ್ಲಿರುವಂತಹ ಉದ್ದಿನ ವಡೆ ರೆಡಿ ಆಯಿತು. ನೀವು ಮನೇಲಿ ಈ ಥರ ಉದ್ದಿನ ವಡೆನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದನ್ನು ನಾನು ಮುರಿದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಮೇಲೆ ಎಷ್ಟು ನೋಡಿದ್ರೆ ಗೊತ್ತಾಗುತ್ತೆ ಮೇಲ್ಗಡೆ ಎಷ್ಟು ಗರ್ಗರಿಯಾಗಿದೆ, ಹಾಗೆ ಒಳಗಡೆ ಎಷ್ಟು ಸಾಫ್ಟಾಗಿದೆ ಅನ್ನೋದನ್ನು ಕಾಣಿಸ್ತಿದೆ. ಈಗ ನೋಡಿ, ಒಳಗಡೆ ಎಷ್ಟು ಸಾಫ್ಟಾಗಿ ಬಂದಿದೆ. ನೀವು ಈ ಥರ ಮನೇಲಿ ಟ್ರೈ ಮಾಡಿ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.